ಇಡೀ ಭಾರತೀಯ ಚಿತ್ರರಂಗವೇ ಕಾತರದಿಂದ ಕಾಯ್ತಿರೋ ಸಿನಿಮಾ ಅಂದರೆ ಅದು ಯಶ್ ಅವರ ಟಾಕ್ಸಿಕ್. ಈ ಚಿತ್ರದ ಅನೌನ್ಸ್ಮೆಂಟ್ ಆದಾಗಿನಿಂದಲೂ ದಿನಕ್ಕೊಂದು ಹೊಸ ಸುದ್ದಿ ಸದ್ದು ಮಾಡ್ತಿದ್ದೆ. ಆದರೆ ಇತ್ತೀಚೆಗೆ ಎಲ್ಲರ ಗಮನ ಸೆಳೆದಿರೋದು ಚಿತ್ರದ ಒಬ್ಬ ಹಾಲಿವುಡ್ ನಟಿ, ಅವರೇ ನಟಾಲಿಯಾ ಬಾರ್ನ್. ಅದರಲ್ಲೂ ಒಂದು ಸ್ಫೋಟಕ ಸುದ್ದಿ ಅಂದರೆ ಈ ಚಿತ್ರದಲ್ಲಿ ಬರೋ ಒಂದು ಹೈ ವೋಲ್ಟೇಜ್ ಕಾರ್ ಸೀನ್ಗಾಗಿ ನಟಾಲಿಯಾ ಅವರು ಕೊಟ್ಟಿರೋ ಪರ್ಫಾರ್ಮೆನ್ಸ್ ನೋಡಿ ಚಿತ್ರತಂಡವೇ ಶಾಕ್ ಆಗಿದೆಯಂತೆ. ಯಾರು ಈ ಸುಂದರಿ? ಈಕೆಗೆ ಎಷ್ಟು ಸಿನಿಮಾದಲ್ಲಿ ಅಂತ ಪವರ್ಫುಲ್ ರೋಲ್ ಸಿಕ್ಕಿದಾದರೂ ಹೇಗೆ? ಇವತ್ತಿನ ವಿಡಿಯೋದಲ್ಲಿ ನಾವು ಕೇವಲ ಆ ಕಾರ್ ಸೀನ್ ಬಗ್ಗೆ ಮಾತ್ರವಲ್ಲ, ಈ ಹಾಲಿವುಡ್ ನಟಿಯ ಹಿಂದೆ ಇರೋ ಒಂದು ಕರುಣಾಜನಕ ಕತೆ ಮತ್ತು ಅವರು ಈ ಚಿತ್ರಕ್ಕಾಗಿ ಪಡೆದ ಸಂಭಾವನೆ ಎಷ್ಟು ಅನ್ನೋದನ್ನು ಕಂಪ್ಲೀಟಾಗಿ ರಿವೀಲ್ ಮಾಡೋಣ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮಿಸ್ ಮಾಡದೆ ಸ್ನೇಹಿತರೆ ಕೊನೆವರೆಗೂ ನೋಡಿ. ಗೆಳೆಯರೆ, ಮೊದಲು ನಾವೀಗ ನಟಾಲಿಯಾ ಬಾರ್ನ್ ಬಗ್ಗೆ ತಿಳಿದುಕೊಳ್ಳೋಣ. ಯಾಕಂದರೆ ಈಕೆ ಕೇವಲ ಗ್ಲಾಮರ್ ಗೊಂಬೆ ಅಲ್ಲ, ಬದಲಿಗೆ ಹಾಲಿವುಡ್ನಲ್ಲಿಯೇ ಡೇಂಜರಸ್ ಆ್ಯಕ್ಷನ್ ನಟಿಯರಲ್ಲಿ ಕೂಡ ಒಬ್ಬರು. ನಟಾಲಿಯಾ ಮೂಲತಃ ಉಕ್ರೇನ್ ದೇಶದವರು. ಚಿಕ್ಕ ವಯಸ್ಸಿನಲ್ಲೇ ಇವರಿಗೆ ಕಲೆ ಮತ್ತು ಕ್ರೀಡೆಯ ಮೇಲೆ ಅತೀವ ಆಸಕ್ತಿ ಇತ್ತು. ಇವರು ಕೇವಲ ನಟಿಯಲ್ಲ, ಪ್ರೊಫೆಷನಲ್ ಬ್ಯಾಲೆಟ್ ಡ್ಯಾನ್ಸರ್. ರಷ್ಯಾದ ಪ್ರಸಿದ್ಧ ಬೋಲ್ಶಾಯ್ ಬ್ಯಾಲೆ ಅಕಾಡೆಮಿಯಲ್ಲಿ ತರಬೇತಿಯನ್ನು ಪಡೆದಿದ್ದಾರೆ. ಇದೇ ಶಿಸ್ತು ಮತ್ತು ಫ್ಲೆಕ್ಸಿಬಿಲಿಟಿಯಿಂದ ಇವರು ಆ್ಯಕ್ಷನ್ ಸಿನಿಮಾಗಳತ್ತ ಕರೆದೊಯ್ತು. ಅಂದರೆ ಆ್ಯಕ್ಷನ್ ಸಿನಿಮಾಗಳನ್ನು ಮಾಡುವಷ್ಟು ಇವರು ಅಭಿವೃದ್ಧಿಯನ್ನು ಹೊಂದಿದ್ರು. ನಟಾಲಿಯಾ ಕೇವಲ ಡ್ಯಾನ್ಸ್ ಮಾತ್ರವಲ್ಲ, ಜಿಯು-ಜಿಟ್ಸು ಮತ್ತು ವಿವಿಧ ಸಮರ ಕರೆಗಳಲ್ಲಿ ಅಂದರೆ ಮೆರಿಟಲ್ ಆರ್ಟ್ಸ್ ಪರಿಣಿತಿಯನ್ನು ಹೊಂದಿದ್ದಾರೆ. ಇದೇ ಕಾರಣಕ್ಕೆ ಹಾಲಿವುಡ್ನ ದೊಡ್ಡ ಆ್ಯಕ್ಷನ್ ಹೀರೋಗಳಾದ ಸಿಲ್ವೆಸ್ಟರ್ ಸ್ಟಾಲೋನ್ ಮತ್ತು ಜೇಸನ್ ಸ್ಟಾಥಮ್ ಅವರ ಸಿನಿಮಾಗಳಲ್ಲಿ ನಟಾಲಿಯಾಗೆ ಅವಕಾಶ ಸಿಕ್ಕಿತು. ದ ಎಕ್ಸ್ಪೆಂಡೇಬಲ್ಸ್ 3 ಸಿನಿಮಾದಲ್ಲಿ ಇವರ ಪರ್ಫಾರ್ಮೆನ್ಸ್ ನೋಡಿ ಇಡೀ ಹಾಲಿವುಡ್ ದಂಗಾಗಿತ್ತು. ಸಾಮಾನ್ಯವಾಗಿ ಹಾಲಿವುಡ್ ನಟಿಯರು ಇಂಡಿಯನ್ ಸಿನಿಮಾಗಳಿಗೆ ಬರೋದು ಅಂದರೆ ಕೇವಲ ಒಂದು ಹಾಡಿಗೋ ಅಥವಾ ಸಣ್ಣ ಪಾತ್ರಕ್ಕೂ ಸೀಮಿತವಾಗಿರ್ತಾರೆ. ಆದರೆ ಟಾಕ್ಸಿಕ್ ಸಿನಿಮಾದ ವಿಷಯದಲ್ಲಿ ಆಗಲ್ಲ. ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರು ಈ ಪಾತ್ರಕ್ಕೆ ಒಬ್ಬ ಬಲಿಷ್ಠ ಮಹಿಳೆ ಬೇಕು ಎಂದು ಹುಡುಕುತ್ತಿದ್ದಾಗ ಅವರಿಗೆ ಕಂಡಿದ್ದೇ ನಟಾಲಿಯಾ. ಈಗಾಗಲೇ ಕೇಳಿ ಬರ್ತಿರೋ ಮಾಹಿತಿ ಪ್ರಕಾರ ಈ ಚಿತ್ರದ ಆ ಒಂದು ನಿರ್ಣಾಯಕ ಕಾರ್ ಸೀನ್ನಲ್ಲಿ ನಟಾಲಿಯಾ ಯಾವುದೇ ಡ್ಯೂಪ್ ಇಲ್ಲದೆ ಸ್ವತಃ ತಾವೇ ಸ್ಟಂಟ್ ಮಾಡಿದ್ದಾರೆ. ಚಲಿಸುತ್ತಿರೋ ಕಾಮ್ನಿಂದ ಜಿಗಿಯೋದು, ಹೈ ಸ್ಪೀಡ್ ಚೇಸಿಂಗ್ ಮಾಡೋದ್ರಲ್ಲಿ ಇವರು ಎತ್ತಿದ ಕೈ. ಇವರ ಕಣ್ಣಿನ ತೀಕ್ಷ್ಣತೆ ಮತ್ತು ಇವರ ಮ್ಯಾನರಿಸಮ್ ಯಶ್ ಅವರ ಆ್ಯಕ್ಷನ್ ಸ್ಟೈಲ್ಗೆ ಸರಿಯಾದ ಪೈಪೋಟಿ ನೀಡಲಿದೆ ಅನ್ನೋದರಲ್ಲಿ ಸಂಶಯವೇ ಇಲ್ಲ. ಕೇವಲ ಸುಂದರ ಮುಖ ಮಾತ್ರವಲ್ಲದೆ ಕಠಿಣ ಪರಿಶ್ರಮ ಮತ್ತು ಆ್ಯಕ್ಷನ್ ಕಲೆಗಳಿಂದಲೇ ನಟಾಲಿಯಾ ಇವತ್ತು ಗ್ಲೋಬಲ್ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ. ಇಂಥ ಒಬ್ಬ ನಟಿ ಟಾಕ್ಸಿಕ್ ಚಿತ್ರಕ್ಕೆ ಸೇರ್ಪಡೆಯಾಗಿರೋದು ಚಿತ್ರದ ಮೌಲ್ಯವನ್ನು ಡಬಲ್ ಮಾಡಿದೆ ಅಂತ ಹೇಳಬಹುದು. ಈಗ ನಾವು ಅಸಲಿ ವಿಷಯಕ್ಕೆ ಬರೋಣ. ಅದೇ ಈ ಸಿನಿಮಾದಲ್ಲಿ ಅಷ್ಟೊಂದು ಚರ್ಚೆ ಆಗ್ತಿರೋ ವೈರಲ್ ಕಾರ್ ಸೀನ್ ಮತ್ತು ಒಳಗಿನ ಕತೆ ಏನು? ಗೀತು ಮೋಹನ್ ದಾಸ್ ಅವರು ಸಿನಿಮಾವನ್ನು ಕೇವಲ ಆ್ಯಕ್ಷನ್ ಚಿತ್ರವಾಗಿ ಮಾಡ್ತಿಲ್ಲ. ಇದರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಡ್ರಗ್ ಮಾಫಿಯಾ ಮತ್ತು ದೊಡ್ಡ ಮಟ್ಟದ ಅಂಡರ್ವರ್ಲ್ಡ್ ಕತೆ ಇದೆ ಎನ್ನಲಾಗ್ತಿದೆ. ಈ ಕಥೆಯ ಒಂದು ಪ್ರಮುಖ ಹಂತದಲ್ಲಿ ನಟಾಲಿಯಾ ಬಾರ್ನ್ ಅವರ ಎಂಟ್ರಿ ಆಗುತ್ತೆ. ಈ ದೃಶ್ಯ ಹೇಗಿರುತ್ತೆ ಅಂದರೆ, ಒಂದು ಕಡೆ ಕತ್ತಲೆ ಹಾದಿ, ಮತ್ತೊಂದು ಕಡೆ ಅತಿ ವೇಗದಲ್ಲಿ ಬರ್ತಿರೋ ಸ್ಪೋರ್ಟ್ಸ್ ಕಾರ್ಗಳು. ಈ ಸೀನ್ನಲ್ಲಿ ನಟಾಲಿಯಾ ಅವರು ಒಬ್ಬ ಕಿಲ್ಲರ್ ಅಥವಾ ಮಾಫಿಯಾ ಗ್ಯಾಂಗ್ನ ಲೀಡರ್ ಆಗಿ ಕಾಣಿಸಿಕೊಳ್ಳಬಹುದು ಅನ್ನೋದು ಗಾಂಧಿನಗರದ ಟಾಕ್. ಈ ಕಾರ್ ಸೀನ್ನ ವಿಶೇಷತೆ ಏನಪ್ಪ ಅಂದರೆ, ಇದನ್ನು ಲಂಡನ್ ಅಥವಾ ಗೋವಾದ ರಸ್ತೆಗಳಲ್ಲಿ ಅದ್ಧೂರಿಯಾಗಿ ಚಿತ್ರೀಕರಿಸಲಾಗಿದೆ. ಮೂಲಗಳ ಪ್ರಕಾರ ಈ ಕಾರ್ನಲ್ಲಿ ನಟಾಲಿಯಾ ಒಬ್ಬರೇ ಇರುವುದಿಲ್ಲ, ಅವರ ಜೊತೆ ಯಶ್ ಅವರ ಪಾತ್ರದ ಮುಖಾಮುಖಿ ಕೂಡ ನಡೆಯುತ್ತೆ. ಚಲಿಸುತ್ತಿರೋ ಕಾರ್ನೊಳಗೆ ನಡೆಯುವ ಹೊಡೆದಾಟ ಮತ್ತು ಹೈ ಸ್ಪೀಡ್ ಚೇಸಿಂಗ್ ನಿಮ್ಮ ಮೈ ರೋಮಾಂಚನಗೊಳಿಸೋದು ಗ್ಯಾರಂಟಿ. ಈ ಸೀನ್ಗಾಗಿ ನಟಾಲಿಯಾ ಅವರು ಯಾವುದೇ ಬಾಡಿ ಟ್ಯೂಬ್ ಬಳಸದೆ ಅತಿ ವೇಗದಲ್ಲಿ ಕಾರ್ ಚಲಾಯಿಸ್ತಾ ಸಾಹಸ ಮಾಡ್ತಾರೆ. ಇನ್ನು ಈ ಚಿತ್ರದ ಬಗ್ಗೆ ಹೇಳೋದಾದರೆ, ಇದರಲ್ಲಿ ಯಶ್ ಅವರು ಒಬ್ಬ ಬಲಿಷ್ಠ ಅಕ್ರಮ ಸಾಮ್ರಾಜ್ಯದ ಅಧಿಪತಿಯಾಗಿ ಇರ್ತಾರೆ. ಆದರೆ ಈ ಸಾಮ್ರಾಜ್ಯಕ್ಕೆ ಸವಾಲು ಹಾಕಲು ಬರೋದೇ ಈ ನಟಾಲಿಯಾ ಬಾರ್ನ್ ಎಂಬ ಪಾತ್ರ. ಇಲ್ಲಿ ನಟಾಲಿಯಾ ಕೇವಲ ವಿಲನ್ ಅಲ್ಲ, ಕಥೆಯ ಗತಿಯನ್ನೇ ಬದಲಿಸುವ ಒಂದು ಟ್ರಿಗರ್ ಇದ್ದಂತೆ. ಅಂದರೆ ಆ ಕಾರ್ ಸೀನ್ ನಂತರವೇ ಸಿನಿಮಾದಲ್ಲಿ ಯಶ್ ಅವರ ನಿಜವಾದ ಆಟ ಶುರುವಾಗುತ್ತೆ. ಈ ಕಾರ್ ಸೀನ್ ಇಡೀ ಚಿತ್ರದ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ನಟಾಲಿಯಾ ಅವರ ನೋಟ, ಅವರ ಕೈಯಲ್ಲಿರುವ ವೆಪನ್ಸ್ ಮತ್ತು ಆ ಕಾರಿನ ಅಬ್ಬರ ನೋಡಿದರೆ ಈ ಟಾಕ್ಸಿಕ್ ಸಿನಿಮಾ ಭಾರತೀಯ ಚಿತ್ರರಂಗದ ಮಟ್ಟವನ್ನು ಎಲ್ಲಿಗೆ ತಗೊಂಡೋಗುತ್ತೆ ಅಂತ ನೀವೇ ಊಹಿಸಿಕೊಳ್ಳಿ. ಈ ಒಂದು ಸೀನ್ಗಾಗಿ ಅವರು ತಗೊಂಡಿರೋ ರಿಸ್ಕ್ ಮತ್ತು ಚಿತ್ರತಂಡ ಮಾಡಿರೋ ಖರ್ಚು ನಿಜಕ್ಕೂ ಬೆರಗುಗೊಳಿಸುವಂತಿದೆ. ಸ್ನೇಹಿತರೆ, ಇಲ್ಲಿ ಎಲ್ಲರನ್ನ ಕಾಡ್ತಿರೋ ಅತಿ ದೊಡ್ಡ ಪ್ರಶ್ನೆ ಅಂದರೆ, ಕೇವಲ ಒಂದು ಕಾರ್ ಸೀನ್ ಮತ್ತು ಇಷ್ಟು ಪವರ್ಫುಲ್ ಪಾತ್ರಕ್ಕಾಗಿ ನಟಾಲಿಯಾ ಬಾರ್ನ್ ಪಡೆದ ಸಂಭಾವನೆ ಎಷ್ಟಿರಬಹುದು? ಇದರ ಬಗ್ಗೆ ಸಿನಿ ವಲಯದಲ್ಲಿ ಕೇಳಿ ಬರ್ತಿರೋ ಮಾಹಿತಿ ನಿಜಕ್ಕೂ ನಿಮ್ಮ ಕಣ್ಣು
ಕೆಂಪಾಗಿಸೋದು ಗ್ಯಾರಂಟಿ. ನಟಾಲಿಯಾ ಅವರು ಹಾಲಿವುಡ್ ಸ್ಟಾರ್ ಆಗಿರೋದ್ರಿಂದ ಅವರಿಗೆ ಕೇವಲ ದಿನದ ಲೆಕ್ಕದಲ್ಲಿ ಸಂಭಾವನೆ ನೀಡಲಾಗಿದೆ. ಆದರೆ ಅಷ್ಟೇ ಅಲ್ಲ, ಈ ಆ್ಯಕ್ಷನ್ ಸೀಕ್ವೆನ್ಸ್ಗಳಿಗಾಗಿ ಅವರು ಕೋಟಿ ಕೋಟಿ ಹಣವನ್ನು ಸಂಭಾವನೆಯಾಗಿ ಪಡೆದಿದ್ದಾರೆ. ಗಾಂಧಿನಗರದ ತುಂಬೆಲ್ಲ ಈ ಸುದ್ದಿ ಭಾಳ ವೈರಲ್ ಆಗಿ ಹರಿದಾಡ್ತಿದೆ. ನಟಾಲಿಯಾ ಬರ್ ಎಷ್ಟು ಸಂಭಾವನೆ ಪಡೆದಿದ್ದಾರೆ ಅಂತ. ಸಾಮಾನ್ಯವಾಗಿ ಹಾಲಿವುಡ್ ಕಲಾವಿದರನ್ನು ಇಂಡಿಯನ್ ಸಿನಿಮಾಗೆ ತರೋದು ಅಂದರೆ ಅದು ಬಜೆಟ್ ದೃಷ್ಟಿಯಿಂದ ದೊಡ್ಡ ಸವಾಲೇ ಸರಿ. ಆದರೆ ಯಶ್ ಮತ್ತು ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರು ಕ್ವಾಲಿಟಿ ವಿಷಯದಲ್ಲಿ ಎಲ್ಲಿಯೂ ಕಾಂಪ್ರಮೈಸ್ ಆಗಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಕೇವಲ ಹಣ ಒಂದೇ ಇಲ್ಲಿ ಮುಖ್ಯವಾಗೋದಿಲ್ಲ. ಈ ಸಂಭಾವನೆಗೆ ತಕ್ಕಂತೆ ನಟಾಲಿಯಾ ಅವರು ಪಟ್ಟಿರೋ ಶ್ರಮ ಕೂಡ ಅಷ್ಟೇ ದೊಡ್ಡದಿದೆ. ಆ ಕಾರ್ ಸೀನ್ಗಾಗಿ ನಟಾಲಿಯಾ ಅವರು ಸುಮಾರು 2 ತಿಂಗಳುಗಳ ಕಾಲ ಕಠಿಣವಾದ ದೈಹಿಕ ತರಬೇತಿ ಪಡೆದಿದ್ದಾರೆ. ಈ ಸೀನ್ನಲ್ಲಿ ಬರೋ ಆ್ಯಕ್ಷನ್ ಮತ್ತು ಚೇಸಿಂಗ್ ಆಗಿ ಸ್ಪೆಷಲ್ ಡ್ರೈವಿಂಗ್ ಕೋರ್ಸ್ ಕೂಡ ಮಾಡಿದ್ದಾರೆ. ಶೂಟಿಂಗ್ ಸೆಟ್ಗೆ ಬರೋದಕ್ಕಿಂತ ಮುಂಚೆ ಅವರು ಚಿತ್ರಕಥೆಯನ್ನು ಪೂರ್ತಿಯಾಗಿ ಓದಿ ತನ್ನ ಪಾತ್ರದ ಮ್ಯಾನರಿಸಮನ್ನು ಕಲಿತಿದ್ರಂತೆ. ಚಿತ್ರೀಕರಣದ ಸಮಯದಲ್ಲಿ ಎಷ್ಟೇ ರಿಸ್ಕ್ ಇದ್ರೂ ಅದೆಲ್ಲವನ್ನ ಮೆಟ್ಟಿ ನಿಂತು ಆಕೆ ಕೊಟ್ಟ ಪರ್ಫಾರ್ಮೆನ್ಸ್ ನೋಡಿ ರಾಕಿಂಗ್ ಸ್ಟಾರ್ ಯಶ್ ಅವರೇ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಬರೀ ಸಂಭಾವನೆ ಅಷ್ಟೇ ಅಲ್ಲ, ನಟಾಲಿಯಾ ಅವರಿಗೆ ಬೇಕಾದ ಐಷಾರಾಮಿ ವ್ಯವಸ್ಥೆಗಳು ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸ್ಟಂಟ್ ಕೊರಿಯೋಗ್ರಾಫರ್ಗಳಿಗಾಗಿ ಚಿತ್ರತಂಡ ಭಾರಿ ಮೊತ್ತವನ್ನೇ ಸುರಿದಿದೆ. ಅಂದರೆ ಆ ಒಂದು ಕಾರ್ ಸೀನ್ ಬರೀ ದೃಶ್ಯವಲ್ಲ, ಅದು ಸಿನಿಮಾ ಬಜೆಟ್ನ ಒಂದು ದೊಡ್ಡ ಪಾಲನ್ನೇ ನುಂಗಿದೆ ಅಂದರೆ ತಪ್ಪಾಗಲ್ಲ. ಇಷ್ಟೊಂದು ಹಣ ಮತ್ತು ಶ್ರಮ ಮಾಡಿರೋ ಆ ಸೀನ್ ಬೆಳ್ಳಿ ಪರದೆ ಮೇಲೆ ಬಂದಾಗ ಪ್ರೇಕ್ಷಕರಿಗೆ ಸಿಗೋ ಆ ಕಿಕ್ಕಿದೆಯಲ್ಲ, ಅದು ನಿಜಕ್ಕೂ ಅದ್ಭುತವಾಗಿರಲಿದೆ. ಇನ್ನು ನಟಾಲಿಯಾ ಬರ್ ಇಂದು ಸ್ಕ್ರೀನ್ ಮೇಲೆ ಎಷ್ಟು ಬೋಲ್ಡ್ ಆಗಿ ಮತ್ತು ಸ್ಟ್ರಾಂಗ್ ಆಗಿ ಕಾಣಿಸ್ತಾರೋ ಅವರ ನಿಜ ಜೀವನದ ಕತೆ ಅಷ್ಟೇ ನೋವಿನಿಂದ ಕೂಡಿದೆ. ಉಕ್ರೇನ್ ಅಂತ ದೇಶದಲ್ಲಿ ಹುಟ್ಟಿ ಬೆಳೆದ ಈಕೆಗೆ ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ಕನಸುಗಳಿದ್ವು. ಆದರೆ ಆ ಕನಸುಗಳಿಗೆ ಮೊದಲ ಏಟು ಬಿದ್ದಿದ್ದೇ ಒಂದು ಘೋರ ಅಪಘಾತದ ರೂಪದಲ್ಲಿ. ನಟಾಲಿಯಾ ಒಬ್ಬ ಅದ್ಭುತ ಬ್ಯಾಲೆ ಡ್ಯಾನ್ಸರ್ ಆಗಿ ಗುರುತಿಸಿಕೊಳ್ಳುತ್ತಿದ್ದ ಕಾಲವದು. ಆ ಸಮಯದಲ್ಲಿ ಅವರಿಗೆ ಬೆನ್ನು ಮೂಳೆಯ ಗಂಭೀರವಾದ ಇಂಜುರಿ ಅಂದರೆ ಸ್ಪೈನಲ್ ಇಂಜುರಿ ಆಗುತ್ತೆ. ವೈದ್ಯರು ಹೇಳಿದ್ದ ಒಂದೇ ಮಾತು, ನೀನು ಇನ್ನು ಮುಂದೆ ಜೀವನದಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ. ಒಬ್ಬ ಕಲಾವಿದೆಗೆ ತನ್ನ ಕಲೆಯನ್ನೇ ಮಾಡಬೇಡ ಅಂದಾಗ ಆಗುವ ನೋವು ಎಷ್ಟಿಷ್ಟಲ್ಲ. ಆದರೆ ನಟಾಲಿಯಾ ಸೋಲನ್ನು ಒಪ್ಪಿಕೊಳ್ಳುವ ಹೆಣ್ಣಲ್ಲ. ತಿಂಗಳುಗಟ್ಟಲೆ ಬೆಡ್ ಮೇಲೆ ನೋವಿನಿಂದ ನರಳಿದ್ರು ತನಗೆ ತಾನೇ ಧೈರ್ಯ ತುಂಬಿಕೊಂಡು ಮತ್ತೆ ಎದ್ದು ನಿಂತರು. ಅಷ್ಟೇ ಅಲ್ಲ, ಅವರ ವೈಯಕ್ತಿಕ ಜೀವನ ಕೂಡ ಸುಲಭವಾಗಿರಲಿಲ್ಲ. ಯುದ್ಧ ಪೀಡಿತ ದೇಶದ ಹಿನ್ನೆಲೆಯಿಂದ ಬಂದಿದ್ದರಿಂದ ಅವರು ಸಾಕಷ್ಟು ಆರ್ಥಿಕ ಮತ್ತು ಮಾನಸಿಕ ಸಂಕಷ್ಟಗಳನ್ನು ಎದುರಿಸಿದ್ದಾರೆ. ಹಾಲಿವುಡ್ಗೆ ಎಂಟ್ರಿ ಕೊಟ್ಟಾಗಲೂ ಅವರಿಗೆ ಯಾರೂ ಗಾಡ್ ಫಾದರ್ ಇರಲಿಲ್ಲ. ಎಷ್ಟೋ ಕಡೆ ಅವರ ಉಚ್ಚಾರಣೆ ಆ್ಯಸೆಂಟ್ ಸರಿ ಇಲ್ಲ ಅಂತ ರಿಜೆಕ್ಟ್ ಮಾಡಿದರು. ಇನ್ನು ಕೆಲವು ಕಡೆ ಕೇವಲ ಗ್ಲಾಮರ್ ಪಾತ್ರಗಳನ್ನು ಮಾತ್ರ ಆಫರ್ ಮಾಡಿದರು. ಆದರೆ ನಟಾಲಿಯಾ ತನಗೆ ಬಂದ ನೋವನ್ನೇ ಶಕ್ತಿಯನ್ನಾಗಿ ಮಾಡಿಕೊಂಡ್ರು. ನನಗೆ ಡ್ಯಾನ್ಸ್ ಮಾಡೋಕ್ಕೆ ಆಗಲ್ಲ ಅಂದವರು ನನ್ನ ಆ್ಯಕ್ಷನ್ ನೋಡಲಿ ಅಂತ ಮಾರ್ಷಲ್ ಆರ್ಟ್ಸ್ ಕಲಿಯೋಕ್ಕೆ ಶುರು ಮಾಡಿದರು. ಹಗಲಿರುಳು ಜಿಮ್ನಲ್ಲಿ ಬೆವರಿಳಿಸಿ ಹೊಡೆದಾಟದ ಕಲೆಗಳನ್ನು ಮೈಗೂಡಿಸಿಕೊಂಡು ಇವತ್ತು ಜಗತ್ತೇ ಮೆಚ್ಚುವಂಥ ಆ್ಯಕ್ಷನ್ ಸ್ಟಾರ್ ಆಗಿ ಬೆಳೆದು ನಿಂತಿದ್ದಾರೆ. ಟಾಕ್ಸಿಕ್ ಸಿನಿಮಾದಲ್ಲಿ ಅವರು ಇಷ್ಟು ಪವರ್ಫುಲ್ ಆಗಿ ಕಾಣಿಸ್ತಿದ್ದಾರೆ ಅಂದರೆ ಅದರ ಹಿಂದೆ ಅವರ ವರ್ಷಗಳ ಕಣ್ಣೀರು ಮತ್ತು ಛಲವಿದೆ. ಜೀವನದಲ್ಲಿ ಅದೆಷ್ಟೇ ದೊಡ್ಡ ಏಟು ಬಿದ್ದರೂ ಮತ್ತೆ ಪುಟಿದೇಳಬಹುದು ಅನ್ನೋದಕ್ಕೆ ನಟಾಲಿಯಾ ಅವರ ಈ ಟ್ರಾಜಿಕಲ್ ಸ್ಟೋರಿ ಒಂದು ದೊಡ್ಡ ಉದಾಹರಣೆ. ಬಹುಶಃ ಅವರ ಜೀವನದ ಈ ಹಸಿಬಿಸಿ ಕಥೆಗಳೇ ಅವರಿಗೆ ಇಂತಹ ಗಟ್ಟಿ ಪಾತ್ರಗಳನ್ನು ಮಾಡೋಕ್ಕೆ ಸ್ಫೂರ್ತಿ ನೀಡಿರಬೇಕು. ಯಶ್ ಅವರಂಥ ಒಬ್ಬ ಅದ್ಭುತ ನಟನ ಎದುರು ನಟಾಲಿಯಾ ಅಷ್ಟೇ ಪೈಪೋಟಿಯಲ್ಲಿ ನಿಲ್ಲೋದಕ್ಕೆ ಅವರ ಈ ಹಿನ್ನೆಲೆಯೇ ಪ್ರಮುಖ ಕಾರಣ ಅಂತ ಹೇಳಬಹುದು. ಸ್ನೇಹಿತರೆ, ನೋಡಿದ್ರಲ್ಲ ನಟಾಲಿಯಾ ಬರ್ನ್ ಎಂಬ ಈ ಹಾಲಿವುಡ್ ಬೆಂಕಿ ಹಿಂದೆ ಎಂಥ ಕಣ್ಣೀರಿನ ಕಥೆ ಇದೆ ಅಂತ. ಸಾವು ಒಂದು ಬಾಗಿಲು ತಟ್ಟಿದ್ರು ಅದನ್ನು ಮೆಟ್ಟಿ ನಿಂತು ಇವತ್ತು ಯಶ್ ಅವರಂಥ ಮಾಸ್ಟರ್ ಎದುರು ತೊಡೆ ತಟ್ಟಿ ನಿಂತಿರೋ ಈಕೆಯ ಛಲಕ್ಕೆ ಒಂದು ಸೆಲ್ಯೂಟ್ ಹೊಡೆಯಲೇಬೇಕು. ಈಗ ನಿಮಗೊಂದು ಸವಾಲ್, ಟಾಕ್ಸಿಕ್ ಸಿನಿಮಾದ ಈ ರಹಸ್ಯ ಕಾರ್ ಸೀನ್ನಲ್ಲಿ ಯಶ್ ಅವರು ವಿನ್ ಆಗ್ತಾರಾ ಅಥವಾ ಹಾಲಿವುಡ್ ಆ್ಯಕ್ಷನ್ ಕ್ವೀನ್ ನಟಾಲಿಯಾ ಯಶ್ಗೆ ಶಾಕ್ ಕೊಡ್ತಾರಾ? ನಿಮ್ಮ ಕೇಸ್ ಏನು ಅನ್ನೋದನ್ನು ಈಗಲೇ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಅಷ್ಟೇ ಅಲ್ಲ, ನಟಾಲಿಯಾ ಅವರ ಈ ಇನ್ಸ್ಪೈರಿಂಗ್ ಸ್ಟೋರಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಖಂಡಿತ ಲೈಕ್ ಮಾಡಿ, ಹಾಗೆ ವಿಡಿಯೋವನ್ನು ಶೇರ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಟಾಪಿಕ್ ಆಗಿ ನೀವಿನ್ನೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.